ಇಂಗ್ಲಿಷ್ ಹೊಸ ವರ್ಷದ ಪ್ರಯುಕ್ತ ಹೇಳ್ಮನು ಏನಿತ್ತು ಅಂತ. ಚಡ್ಡಿಗಳು ಮಿಡ್ಡಿಗಳು ಮತ್ತೇನೋ ಬೇಕು ನಿನಗೆ, ಏನೋ ಬೇಕು. ಸ್ಟಾಪ್ ಇರೋದೇ ಇಲ್ಲೋ, ನಿಲ್ಸೋದೇ ಇಲ್ಲೋ. ಕೆಲವು BMTC ಬಸ್ ಡ್ರೈವರ್ಗಳು ಏನು ಮಾಡ್ತಾರಂದ್ರೆ, ಒಂದು ಸ್ಟಾಪ್ ಇದ್ರೆ ಆ ಸ್ಟಾಪ್ ಆಗಿ ಅರ್ಧ ಸ್ಟಾಪ್ ಆದ್ಮೇಲೆ ನಿಲ್ಲಿಸ್ತಾರೆ ಗುರು. ಕಾರ್ಪೊರೇಷನ್ಗೆ ಟಿಕೆಟ್ ತಗೊಂಡೋಗಿ ಮೈಸೂರು ಬ್ಯಾಂಕ್ ಹತ್ರ ನಿಲ್ಸವನೆ. ಇರ್ಲಿ ಬಿಡು, ಒಂದು ದಿನ ನಡೆದ್ರೆ ಏನಾಗ್ಬಿಡುತ್ತೆ ಅನ್ಸುತ್ತೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಹೋಗ್ಲಿ ಬಿಡು ಆಜಿ. ಇಂಗ್ಲಿಷ್ ಹೊಸ ವರ್ಷದ ಪ್ರಯುಕ್ತ ಏನು ಗುರು, ಬೆಂಗಳೂರು ಎಷ್ಟು ಟೈಟ್ ಸೆಕ್ಯೂರಿಟಿ ಅಂದ್ರೆ, ಬಿಗಿ ಪೊಲೀಸ್ ಭದ್ರತೆ. ಅದೆಷ್ಟೋ 11,000 ಪೊಲೀಸ್ ಪೇದೆಗಳನ್ನ ಡಿಪ್ಲಾಯ್ ಮಾಡಿರೋದು ಗುರು. ಯಾಕೆ, ಏನಕ್ಕದು? ಕಾಸಿಲ್ಲ. ಈ ಸಾರಿ ಫುಲ್ ಸ್ಟ್ರಿಕ್ಟ್ ಪೊಲೀಸ್ ವಿಜಿಲೆನ್ಸು, CCTV ಇರ್ಬೋದು. ಯಾಕಂದ್ರೆ ಟೆರರಿಸ್ಟ್ ಎಲ್ಲ ಜಾಸ್ತಿ ಆಗ್ತಾ ಇದೆ. UB ಸಿಟಿ ಏನು ಗುರು, ಒಂದೊಂದು ಸ್ಟಾಪ್ಗೂ ಇಬ್ಬಿಬ್ಬರು, ಮಿನಿಮಮ್ ಇಬ್ಬಿಬ್ಬರು ಪೊಲೀಸ್ ಕಾನ್ಸ್ಟೇಬಲ್ಸು. ಹೋಗೇ ಇಲ್ವಲ್ಲ MG ರೋಡ್ಗೆ. ಏನಿರಲ್ಲ ಗುರು ಅಲ್ಲಿ. ದಿ ಅನ್ಫಾರ್ಚುನೇಟ್ ಸ್ಟೇಟ್ ಆಫ್ ಅವರ್ ಅಪ್ಪರ್ ಹೌಸ್ಗಳು ಎಲ್ಲ ವಾಪಸ್ಸು ಸಿಸ್ಟಮ್ ಇದ್ರೆ ಕೊಟ್ಬಿಡಿ ಅಂತ. ಈಗ ಸದ್ಯಕ್ಕೆ ಬೆಂಗಳೂರೇ ಹಮಾರ ನಮ್ದಕ್ಕೆ. ಏನು ಈ ಸ್ಪೆಷಲ್ ಇಲ್ವಲ್ಲ ನಮಗೆ. ದಟ್ಸ್ ಓಕೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಯಾಕೆ ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು MG ರೋಡ್ಗೆ ಎಕ್ಸ್ಪೀರಿಯನ್ಸ್ ಕನ್ನಡ ಮಾತಾಡಿ. ಕನ್ನಡನಪ್ಪ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತ ಬಂದಿದ್ದು. ಬಂದು 2 ಅವರ್ ಸುಮ್ಮನೆ ಗಲ್ಲಿ ಸುತ್ತಿದೀವಿ. ಅಟ್ಟರ್ ವೇಸ್ಟ್. ನನ್ಗಂತೂ ಏನಂದ್ರೆ ಏನು ಮಜಾ ಸಿಗ್ಲಿಲ್ಲ. ಸೆಕೆಂಡ್ ಥಿಂಗ್, ಗಂಡಸರು ಬರ್ತಾರೆ, ಇನ್ನೂ ಏನು ಮಜಾ ಇರಲ್ಲ. 3ನೇ ಥಿಂಗ್, ನಾವುಗಳು ಮಾಡೋ ಅಂತದ್ದು ಏನೂ ಇಲ್ಲ. ಕುಡಿಯಲ್ಲ, ತಿನ್ನಲ್ಲ, ಸೇದಲ್ಲ. ನಾವುಗಳು ಬಂದಾದ್ರೂ ಮಾಡೋದೇನಿದೆ ಇಲ್ಲಿ. ಇಲ್ಲಿ ಜಿಂಚಾಕ್ ಅಂತಂದು ಮಿಡ್ಡಿ ಹಾಕೊಂಡ್ ಬಿಟ್ರೆ, ಮಿಡ್ಡಿ ಅಲ್ಲ ಗುರು, ಲುಂಗಿನ ಚಡ್ಡಿ ಮಿಡ್ಡಿ ಹಾಕೊಂಡ್ ಬರೋರಿಗೆ ಬಿಟ್ರೆ ನಮ್ಮಂತ ನೋಡಿ ಒಂದಲ್ಲ ಒಂದು ಆಫೀಸ್ ವೇರ್ಸ್ ಅಲ್ಲಿ ನಾನ್ ಬಂದಿದ್ದೀನಿ. ಇವ್ನು ನೋಡಿದ್ರೆ ಸೈಕಲಿಂಗ್ ಸೂಟಲ್ಲಿ ಇವ್ನು ಬಂದಿದ್ದಾನೆ. ಅರ್ಥನೇ ಆಗ್ತಾ ಇಲ್ಲ. ನಾವುಗಳು ಇಲ್ಲಿ ಒಂಥರ 100ರಲ್ಲಿ ಸಪ್ರೇಟ್ ಆಗ್ಬಿಟ್ಟಿದೀವಿ.
ಯಪ್ಪ ದೇವ್ರನ್ನ ಯಾರಿಗೂ ರೆಕಮೆಂಡ್ ಮಾಡಲ್ಲ ನಾನಂತೂ. ಸ್ಥಳದಲ್ಲಿ ಧೂಮಪಾನ ಮತ್ತು ಮದ್ಯಪಾನ ನಿಷೇಧಿಸಿದೆ. ಇನ್ವಾಲ್ವ್ ಇನ್ ಎನಿ ಇಲ್ಲಿಗಲ್ ಆಕ್ಟಿವಿಟೀಸ್ ಅಂಡ್ ಮಿಸ್ಕಾಂಡಕ್ಟ್. ಬಿ ಕೇರ್ಫುಲ್ ಆಫ್ ಯುವರ್ ವ್ಯಾಲ್ಯೂಬಲ್. MG ರೋಡ್ಗೆ 3ನೇ ಸತಿ ಗುರು ಬರ್ತಿರೋದು. ನಾನೇನು ಎಕ್ಸ್ಪೆಕ್ಟೇಷನ್ ಇಟ್ಕೊ ಬಂದಿಲ್ಲ, ಬಟ್ ಗುರು ಫಸ್ಟ್ ಟೈಮ್ ನನಗೆ First time ಬರ್ತಿರೋದು. ಇತ್ತು, ಬಟ್ ಆ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಬ್ರೇಕ್ ಆಯ್ತು. ನಾರ್ಮಲ್ ಹೇಳಿದೆ ಗುರು, ಏನಿರಲ್ಲ, ಜನರಿರ್ತಾರೆ. ಬಟ್ ಈ ವರ್ಷ ಜನರಿಗೆ ಹುಮ್ಮಸ್ಸೇ ಕಡಿಮೆ. ಪ್ರತಿ ವರ್ಷ ಇದ್ದಂಗೆ ಆ ಎನರ್ಜಿ, ಒಂದು ಎಕ್ಸೈಟ್ಮೆಂಟ್ ಅಂತಾರಲ್ಲ, ಕಡಿಮೆ ಗುರು. ಟ್ರಾನ್ಸಿಷನ್ ಫ್ರಮ್ 24 to 25. ಆಗಿರುತ್ತೆ. ವಾಟರ್ ಜೆಟ್ ಎಲ್ಲ ತರ್ಸೋರೆ. ಜನ ಏನಾದರೂ ಜಾಸ್ತಿ ಗಾಂಚಲಿ ಮಾಡಿದ್ರೆ ವಾಟರ್ ಜೆಟ್ ಬೈ ಬೆಂಗಳೂರು ಸಿಟಿ ಪೊಲೀಸ್. ಏನ್ ಅರ್ಥ ಆಯ್ತು ಅಂದ್ರೆ, ನಮ್ ಜನರೇಷನ್ ಅಲ್ಲಿ ಇರೋರು ಆಲ್ರೆಡಿ ಜೆನ್ಸಿ ಆಗಿದ್ದಾರೆ. ಜೆನ್ಸಿಗಳೆಲ್ಲ ಆಲ್ಮೋಸ್ಟ್ ಜೆನ್ಸಿ ಸ್ಕ್ವೇರ್, ಜೆನ್ಸಿ ಕ್ಯೂಬ್ ಆಗ್ಬಿಟ್ಟಿದ್ದಾರೆ. ಯಾರು ಒಬ್ರು ಅವ್ರವ್ರ ಕಂಟ್ರೋಲ್ ಅಲ್ಲಿ ಇಲ್ಲ. ಜೊತೆಗೆ ಇನ್ನೊಂದು ಏನಂದ್ರೆ, ನನಗೆ ವಂಡರ್ ಅನ್ಸಿದ್ದು, ಮಕ್ಳುಗಳು ಪೇರೆಂಟ್ಸ್ ಹಾಕೊಂಡ್ ಬಂದಿದ್ದಾರೆ. ಪೇರೆಂಟ್ಸ್ ಅವ್ರವ್ರ ಮಕ್ಳುಗಳ ಜೊತೆ ಟೀನೇಜರ್ ತರ ಬಂದಿದ್ದಾರೆ. ಅವ್ರುಗಳನ್ನ ನೋಡಿದ್ರೆ ಯಾರು 40s 50s ಆಂಟಿಸ್ ತರ ಕಾಣ್ತಾನೆ ಇಲ್ಲ. ಆಲ್ ಮಿಡ್ಡೀಸ್ ಅಂಡ್ ಚೆಡ್ಡೀಸ್. ಚಿಕನ್. ನಾನು ಈ ವರ್ಷ ಮೊದಲು ಅಂದ್ರೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಕ್ ಬಂದಿದ್ದು MG ರೋಡ್ನ ಕರ್ಕೊಂಡ್ ಬಂದಿದ್ದು ಮನು. ಅವನಿಗಿದು 3rd ಟೈಮು, ನನಗಿದು ಫಸ್ಟ್ ಟೈಮ್. ನಾನು ಇದೇ ಫಸ್ಟ್ ಟೈಮ್ MG ರೋಡಲ್ಲಿ ನ್ಯೂ ಇಯರ್ನ ನೋಡ್ಬೇಕು ಅಂತ ಹೋಗಿದ್ದು. ಹೇಳು ಮನು, ಏನಿತ್ತು ಅಂತ? ಚಡ್ಡಿಗಳು, ಮಿಡ್ಡಿಗಳು, ಬನಿಯನ್ಗಳು, ಅದನ್ನ ನೋಡೋ ಅಂತ ಎರಡು ಕಣ್ಗಳಿಗೆ 4 ಗ್ಲಾಸ್ಗಳು. ಇಲ್ಲಿ ಏನು ಅಂತಂದ್ರೆ, ಗಂಡಸರು ಹೋದ್ರೆ ಬೇರೆ ನೋಡ್ಕೊಂಡು ನಿಂತ್ಕೊಳಕ್ಕೂ ಟೈಮ್ ಸಿಗಲ್ಲ. ಜನ ಜಾತ್ರೆ ಫಸ್ಟ್ ಥಿಂಗು. ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಮಜಾ ಮಾಡೋರಿಗೆ ಮಾತ್ರನೇ ಅಲ್ಲಿ ಸ್ಪೇಸ್ ಇರೋದು, ಅಥವಾ ಏನಾದರೂ ಅವರಿಗೆ ಎಂಟರ್ಟೈನ್ಮೆಂಟು. ನಾನು ಇವನು ಹೋಗ್ಬಿಟ್ಟು ಏನು ಮಾಡೋದು, ಅದೇ ತಿರ್ಗಾ ಖಾಲಿ ರೋಡಲ್ಲಿ ಜನ ಇದ್ದಾರೆ ಅಷ್ಟೇ. ಇವತ್ತು ಡಿಫ್ರೆನ್ಸಸ್ ಅಷ್ಟೇ. ನನಗಂತೂ ಬೇರೆ ಏನೂ ಗೊತ್ತಾಗ್ಲಿಲ್ಲ. ಏನು ಸರಿ ಇಲ್ಲ ಆ ಕಥೆಯಲ್ಲಿ ಅಂತನಾ? ನಿನಗೇನಾದ್ರು ಅನಿಸ್ತಾ 3rd ಟೈಮಲ್ಲಿ ಏನಾದರೂ ಡಿಫ್ರೆನ್ಸಸ್ಸು? ಕ್ರೌಡ್ಗೆ ಎನರ್ಜಿನೇ ಇಲ್ಲ ಈ ವರ್ಷ. ಯಾಕಂತ ಗೊತ್ತಿಲ್ಲ, ಜನ ತುಂಬಾ ಸುಸ್ತಾಗಿದ್ದಾರೆ. ಮೇ ಬಿ ಓಯೋಗೋಗಿ ಬಂದಿರ್ಬೋದು, ಆದ್ರಿಂದ ಟಯರ್ಡ್ ಆಗಿ. ಇಲ್ಲ ರಾಂಗ್ ಇನ್ಫಾರ್ಮೇಶನ್ ಕೊಡ್ತಿದ್ರೆ. ನಿನ್ನ ಮೇಲೆ ಓಯೋಗೋಗಿ ರೆಡಿ ಆಗ್ತಾ ಇದ್ದಾರೆ. ಎನರ್ಜಿ ಸೇವ್ ಮಾಡ್ತಾ ಇದ್ದಾರೆ. ಎನರ್ಜಿ ಸೇವ್ ಮಾಡ್ತಾ ಇದ್ದಾರೆ. ಆ ಎನರ್ಜಿನ ಫಿಲ್ ಮಾಡ್ಕೊಳಕ್ ಪಬ್ಬಲ್ಲಿ ಹೋಗ್ತಾರೆ. ಬಟ್ ಏನ್ ಹೇಳು, ನಮ್ಮ ಎರ ಅಲ್ಲ ಮನು, 90s ಎರ ಅಲ್ಲ. ಇಲ್ಲ, ಹೆಂಗಾಗೋಗ್ಬಿಟ್ಟಿದೀವಿ ಅಂದ್ರೆ, ಗುಂಪಿಗೆ ಸೇರಿದ ಪದ ನಾವು ಇದರಲ್ಲಿ. ನಮ್ಗಂತೂ ದೇವರಣ್ಣಗೂ ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಇದಿದ ಎಕ್ಸ್ಪೆಕ್ಟೇಷನ್ಸ್ ಔಟ್ ಆಗೋಯ್ತು. ನಾನು ರೆಕಮೆಂಡ್ ಮಾಡಲ್ಲ. ನೀನ್ ರೆಕಮೆಂಡ್ ಮಾಡೋದಿದ್ರೆ ನಿಮ್ ವ್ಯೂವರ್ಸಿಗೆ ಮಾಡು. ನಾನು ಬಂದಿದ್ದಿಲ್ಲಿ ಬ್ಲಾಗಿಂಗ್ ಮಾಡಕ್ ಅಷ್ಟೇ. MG ರೋಡ್ಗೆ 3 ಸತಿ ಬಂದಿದ್ರು. ಯಾವ ಸತಿನೂ ನಾನು ವ್ಲಾಗಿಂಗ್ ಮಾಡಿಲ್ಲ. ಬಟ್ ಈ ಸಾರಿ ವ್ಲಾಗಿಂಗ್ಗೆ ಅಂತ ಸಪ್ರೇಟ್ ಆಗಿ ಬಂದಿದ್ದೆ. ನಿನಗೆ ಡಿಸಪಾಯಿಂಟ್ ಆಗಿದೆ. ಏನಕ್ಕೆ ಅಂದ್ರೆ, ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಬೇಕು ನಾನು ಇಲ್ಲಿ ಏನಾದ್ರು ಕಂಟೆಂಟ್ ಕ್ರಿಯೇಟ್ ಮಾಡ್ಬೇಕು ಅಂತ ಬಂದಿರೋದಕ್ಕೋಸ್ಕರನೇ ಡಿಸಪಾಯಿಂಟ್ ಆಗಿರೋದು. ಕ್ಯಾಶುಯಲ್ ಆಗಿ ಬಂದಿದ್ರೆ ಮೋಸ್ಟ್ಲಿ ಏನಾದ್ರು ಒಂದನ್ನ ಎನರ್ಜಿ ಇರ್ತಿತ್ತೇನೋ. ನಾವು ಕ್ರೌಡ್ಗೆ ಎನರ್ಜಿನೇ ಇಲ್ಲ ಗುರು. ಕ್ರೌಡ್ ಇದೆ, ನೋಡಿದ್ರೆ ಸುಮ್ಮನೆ ಅತ್ಲಾಗಿ ನಿತ್ಲಾಗಿ ಓಡಾಡ್ತಾ ಇದಾರೆ, ಏನು ಮಾಡ್ತಾ ಇಲ್ಲ. ಈ ಎಣ್ಣೆ ಹಾಕಿದಾಗ ಹೆಂಗೆ ಇವಾಗ ಮೋಸ್ಟ್ಲಿ ಟೈಮಿಂಗ್ಸ್ ಏನಾದ್ರು ಮಿಸ್ ಹೊಡಿತಾ ಅಂತ. ನಾವೇನಾದ್ರು 11 ಗಂಟೆ ಮೇಲೆ ಆ ಪ್ಲೇಸ್ ಅಲ್ಲಿ ಇದ್ದಿದ್ರೆ ಇಲ್ಲ, ಅದು ನಾರ್ಮಲ್ ಬಿಡು. 11:30 to 12:30 ನಿನ್ಗೆ ಎಲ್ಲಾ ಸೀನ್ಗಳು ಕಾಣಿಸುತ್ತೆ ಗುರು. ಎಣ್ಣೆ ಹೊಡ್ಕೊಂಡು ಯೋಗಾಸನ ಮಾಡ್ತಾರೆ, ಹುಡುಗ ಮೇಲೆ ಹುಡುಗಿ ನಿಂತಿರ್ತಾರೆ. ಸೂರ್ಯ ನಮಸ್ಕಾರಗಳಲ್ಲಿ 12ಗಳ ಆಸನ 13ನೇ ಅವ್ರು ತೋರಿಸ್ತಾರಲ್ಲಿ. ಸೂರ್ಯ ನಮಸ್ಕಾರ 108 ಆಸನ.
ಸಾರಿ ಹಂಗಾರೆ ಮಿಸ್ ಮಾಡಿದೆ ನಂದು. 108 ಹಾಸನ, ಇಲ್ಲಿ 109 ತೋರಿಸ್ತಾರೆ. ಹುಡ್ಗ ಮೇಲೆ ಹುಡುಗಿ, ಹುಡ್ಗ ಪಕ್ಕದಲ್ಲಿ ಹುಡುಗಿ, ಹುಡ್ಗ ಸೆಂಟ್ರಲ್ ಹುಡುಗಿ. ನೋಡಕ್ಕೆ 2 ಕಣ್ಣು ಸಾಲಲ್ಲ, ನಂತರ 4 ಕಣ್ಣು ಹಾಕೊಂಡು ಜೀವನ ಪಾವನ ಆಗ್ಬಿಡುತ್ತೆ. ಪಾಪ ನನಗೆ ಅಯ್ಯೋ ಅನ್ಸಿದ್ದು ಪೊಲೀಸರ ಪರಿಸ್ಥಿತಿ. ಮೂಗರು ಅವ್ರುಗಳು ಮನೇಲಿ ಮಕ್ಕಳು ಹೆಂಡ್ತಿನ ಬಿಟ್ಬಿಟ್ಟು ಇವ್ರುಗಳು ಅರ್ಭಟ ತೊಂಬರಾಟಗಳನ್ನ ನೋಡಕ್ ಬರ್ಬೇಕು. ಬಟ್ ಅಲ್ಲದೆ ತುಂಬಾ ಚೆನ್ನಾಗಿ ಕಂಟ್ರೋಲ್ ಮಾಡಿದ್ರು. ಅದನ್ನ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಎಷ್ಟು ಸಿಸ್ಟಮೆಟಿಕ್ ಆಗಿ ಮಾಡಿದ್ದಾರೆ ಅಂತ. ಇನ್ನೊಂದು, ಈ ವರ್ಷ ಪೊಲೀಸ್ ಡಿಪ್ಲಾಯ್ಮೆಂಟು ತುಂಬ ಜಾಸ್ತಿ ಇದೆ ನಾರ್ಮಲ್ಗಿಂತ. ತುಂಬಾ ಇದೆ